ನಮಸ್ಕಾರ. ಆಧ್ಯಾತ್ಮದಲ್ಲಿ ಒಟ್ಟು 4 ಮುಖ್ಯ ಲಕ್ಷಣಗಳಿರುತ್ತೆ ಒಬ್ಬ ಸಾಧಕನಿಗೆ ಬೇಕಾಗಿರುವಂಥದ್ದು. ಅದು ವೈರಾಗ್ಯ, ವಿವೇಕ, ಷಟ್ ಸಂಪತ್ತು ಮತ್ತೆ ಮುಮುಕ್ಷತ್ವ. ಕಳೆದ ಸಂಚಿಕೆಗಳಲ್ಲಿ ಶಂಕರಾಚಾರ್ಯರು ವೈರಾಗ್ಯ ಮತ್ತೆ ವಿವೇಕದ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ನೋಡಾಯ್ತು. ಈಗ ಶಮ, ದಮ, ಉಪರತಿ, ತಿತಿಕ್ಷೆ, ಶ್ರದ್ಧೆ, ಸಮಾಧಾನ. ಒಬ್ಬ ಸಾಧಕನಿಗೆ ಈ 6 ಗುಣಗಳು ಬೇಕೇ ಬೇಕು. ಸರಿ, ಈ 6 ಗುಣಗಳು ಏನರ್ಥ ಅಂತ ಶಂಕರಾಚಾರ್ಯರ ಮಾತಲ್ಲೇ ನೋಡೋಣ. ಸದಾಕಾಲ ವಾಸನ ತ್ಯಾಗವೇ ಶಮ, ಹೊರಮುಖದ ವೃತ್ತಿಗಳ ತಡೆಯುವುದೇ ದಮ. ಶಮ ಅಂದ್ರೆ ತಣ್ಣಗಾಗಿಸುವುದು ಅನ್ನೋ ಅರ್ಥದಲ್ಲಿ ನೋಡೋಣ. ಒಂದು, ನಾವು ಕೆಲವನ್ನ ಸುಡಬೇಕು, ಕೆಲವನ್ನ ತಣ್ಣಗಾಗಿಸ್ಬೇಕು. ಏನ್ ತಣ್ಣಗಾಗಿಸ್ಬೇಕು? ನಮ್ಮ ಆಸೆ ಆಕಾಂಕ್ಷೆಗಳನ್ನ ತಣ್ಣಗಾಗಿಸಬೇಕು. ನಮಗೆ ಅವಶ್ಯಕತೆ ಎಷ್ಟಿರುತ್ತೋ ಅಷ್ಟರಲ್ಲಿ ಬದುಕ್ತಾ ನಮಗೆ ನಮ್ಮ ಜೀವನಕ್ಕೆ ಯಾವ್ದು ಅರ್ಥಪೂರ್ಣವಾಗಿರುತ್ತೋ ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಉಳಿದ ಅನವಶ್ಯಕ ವಿಷಯಗಳ ಗೊಡವೆಗೆ ಹೋಗದೆ ಇರುವುದು ಶಮ. ಅನವಶ್ಯಕ ವಿಷಯಗಳನ್ನ ತಲೆಗೆ ಹಾಕೊಳ್ಳದೆ ಇರೋದು, ನನ್ನ ಅವಶ್ಯಕತೆಗೂ ಮೀರಿದ್ದನನ್ನು ಬಯಸದೇ ಇರುವಂಥದ್ದು, ಇದೆಲ್ಲವೂ ಶಮ. ಈ ಶಮವನ್ನ ಅಭ್ಯಾಸ ಮಾಡ್ತಾ ಹೊರಮುಖವಾದ ವೃತ್ತಿಗಳ ತಡೆಯುವುದೇ ದಮ. ನಮಗೆ ನಾಳೆ ಚಿಂತೆ, ನಿನ್ನೆ ಚಿಂತೆ, ಕಂಡೋರು ಏನ್ ಮಾಡ್ತಿದ್ದಾರೆ ಚಿಂತೆ, ಹೀಗೆ ಹಲವಾರು ಬೇರೆ ಬೇರೆ ವಿಷಯಗಳ ಬಗ್ಗೆನೆ ಮನಸ್ಸು ಹೆಚ್ಚು ಹೋಗ್ತಿರುತ್ತೆ. ಅದು ನನಗೆ ಅವಶ್ಯಕತೆ ಇದೆಯಾ ಇಲ್ವಾ ಅಂತ ಯೋಚನೆ ಮಾಡಿ ನನಗೆ ಅವಶ್ಯಕತೆ ಇಲ್ಲದರ ವಿಷಯಗಳನ್ನ ವಿಮುಖನಾಗ್ತಾ ಹೋಗೋದು, ಅಲ್ಲಿಂದ ದೂರ ಆಗ್ತಾ ಹೋಗೋದು. ಒಂದು ಶಮ, ಒಂದನ್ನ ಮನಸ್ಸನ್ನ ತಣ್ಣಗಾಗಿಸುವುದು, ಅನವಶ್ಯಕ ಆಸೆಗಳ ಕಡೆಗೆ ಗಮನ ಹೋಗ್ದರಂಗೆ ಮನಸ್ಸನ್ನ ಆಸೆಗಳಿಂದ ದೂರ ಮಾಡುವುದು, ಅದು ಶಮವಾದರೆ. ಕೆಲವೊಂದ್ರ ಬಗ್ಗೆ ಇರೋದು ಕ್ಯೂರಿಯಾಸಿಟಿ ಇರುತ್ತೆ, ಕುತೂಹಲಗಳಿರುತ್ತೆ. ಹಾಗಾಗಿ ನನಗೆ ಬೇಡದಿರೋ ವಿಷಯಗಳಿಗೆ, ಆಫೀಸಲ್ಲಿ ಇನ್ನೊಬ್ಬನ ಪ್ರಮೋಷನ್ ಆಯ್ತಾ, ಅವ್ನಿಗೆ ಎಷ್ಟು ಸಂಬಳ ಬಂತು, ಅವಳು ಯಾವ ಸೀರೆ ತಗೊಂಡ್ಲು, ಇವನ್ ಯಾವ ಕಾರ್ ತಗೊಂಡ, ಇಂಥ ವಿಷಯಗಳಿಂದ ನಾವು ಹೊರಮುಖವಾಗಿರುವಂತ ವೃತ್ತಿಯನ್ನ ಒಳಮುಖ ಮಾಡಿಕೊಳ್ಳೋದು ದಮ. ಒಂದನ್ನ ತಣ್ಣಗಾಗಿಸ್ಬೇಕು, ಮತ್ತೊಂದಷ್ಟನ್ನ ದಮಿಸ್ಬೇಕಂದ್ರೆ ಸಪ್ರೆಸ್ ಮಾಡ್ಬೇಕು, ಸುಡಬೇಕು ಅದನ್ನ. ವಿಷಯಗಳಿಂದ ಹಿಮ್ಮುಖವಾಗುವುದೇ ಪರಮೋಪರತಿ, ಸಕಲ ದುಃಖಗಳ ಸಹಿಸುವಿಕೆಯೇ ತಿತೀಕ್ಷ. ನಾನು ಹೊರಮುಖವನ್ನ ಒಳಗೆ ಮಾಡ್ಕೋಬೇಕು. ವೃತ್ತಿ ಹೊರಗಡೆ ಇರುತ್ತೆ, ಚಿಂತೆ ನಮಗೆ ಯೋಚನೆ ಹೊರಗಿನ ವಿಷಯಗಳ ಬಗ್ಗೆ ಇರುತ್ತೆ, ಅದನ್ನ ತಡಿತೀವಿ. ತದನಂತರ ನಾವು ಅದನ್ನ ಒಳಗೆ ಮಾಡ್ಕೋಬೇಕು. ನನ್ನ ಒಳಗೆ ಅಂದ್ರೆ ಮೊದಲು ನಾನ್ ನೆಟ್ಟಿಗಿದ್ದೀನ, ನಾನ್ ಸರಿಗಿದ್ದೀನ, ನನ್ನ ಅಜ್ಞಾನ ಹೇಗಿದೆ, ನಾ ಇನ್ನೊಬ್ಬನ ಅಜ್ಞಾನ, ಇನ್ನೊಬ್ಬನ ತಪ್ಪನ್ನ ನೋಡೋ ಬದಲು ನನ್ನಲ್ಲಿ ತಪ್ಪೇನಿದೆ, ನನ್ನ ಸ್ವಭಾವ ಹೇಗಿದೆ, ಅದನ್ನ ನಾನು ತಿದ್ಕೊಳ್ಳೋದು ಹೇಗೆ ಅಂತ ನನ್ನ ಕಡೆಗೆ ನಾನು ಬೆರಳು ಮಾಡ್ಕೊಳ್ಬೇಕು. ವಿಷಯಗಳಿಂದ ಹಿಮ್ಮುಖವಾಗುವುದೇ ಪರಮೋಪರತಿ. ನಾವು ಈ ಉಪರತಿ ಪದನ ಅರ್ಥ ಮಾಡ್ಕೊಂಡು, ಉಪ ಅಂದ್ರೆ ಮೇಲೆ, ಉಪ ಅಂದ್ರೆ ಹತ್ರ ಅನ್ನೋ ಅರ್ಥದಲ್ಲಿ ತಗೊಳ್ಳೋಣ. ರತಿಯನ್ನ ಅಲ್ಲೇ ರಮಿಸುವುದು ಅಂದ್ರೆ ಮನಸ್ಸು ಮೇಲಿನಲ್ಲಿ. ಹೇಗೆ ನಾವು ಮೊನ್ನೆ ಉನ್ಮನಿ ಬಗ್ಗೆ ಹೇಳ್ತಾ ಇದ್ದೆ, ಮನಸ್ಸು ಉನ್ನತವಾದಂತಹ ವಿಷಯದಲ್ಲಿ ರಮಿಸುವುದು, ಅದು ಉನ್ಮನಿ ಅಂತ. ಹಾಗಿದ್ದು ಉಪರತಿ, ನನಗೆ ಮಾಮೂಲಿ ವಿಷಯಗಳಿಂದ ಸ್ವಲ್ಪ ಮೇಲೇರಿ ನನ್ನೊಳಗೆ ನಾನು ಇದ್ದು ಅಲ್ಲೇ ನಾನು ರತಿಸುವುದು ಅಂದ್ರೆ ಅಲ್ಲೇ ರಮಿಸುವುದು, ಅದರ ಬಗ್ಗೆ ಹೆಚ್ಚು ಆಸಕ್ತಿ ಕೊಡುವುದು. ಒಳಗೆ ನನ್ನಲ್ಲಿ ಅಜ್ಞಾನ ಹೇಗಿದೆ, ನನ್ನಲ್ಲಿ ಮಾಯೆ ಹೇಗಿದೆ, ನನ್ನಲ್ಲಿ ಅರಿಷಡ್ ವರ್ಗಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಇದ್ರ ಕಡೆಗೆ ನಾನು ಗಮನ ಕೊಟ್ಟು ನನ್ನ ಒಳಗೆ ನನ್ನ ಪಂಚ ಪ್ರಾಣಗಳು ಹೇಗೆ ಕೆಲಸ ಮಾಡ್ತಿದೆ, ನಾಡಿಗಳು ಯಾವ ರೀತಿ ಇದೆ, ಅದರಲ್ಲಿ ನಾವು ಮೇಲ್ಮುಖವಾಗಿ ಹೋಗೋದು ಹೇಗೆ, ಈ ತರ ಒಳಗಡೆ ಆಸಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದು ಉಪರತಿ. ಸಕಲ ದುಃಖಗಳ ಸಹಿಸುವಿಕೆಯೇ ತಿತೀಕ್ಷ. ಎಷ್ಟು ಅದ್ಭುತ ಮಾತು ಹೇಳಿದ ನೋಡಿ. ನಾವು ಸರಿ ತಪ್ಪು ಸುಖ ದುಃಖಗಳ ಆಚೆ ನಾವು ನಿಲ್ಲದೆಯೇ ಅಧ್ಯಾತ್ಮ ನಮಗೆ ದಕ್ಕಲ್ಲ. ಎಷ್ಟೋ ಜನ ಜೀವನ ಜಂಜಾಟ ಸಾಕು ಅಂತ ಅಧ್ಯಾತ್ಮ ಕಡೆ ಬರೋರಿದ್ದಾರೆ, ತಪ್ಪು ಅಂತ ಹೇಳ್ತಾ ಇಲ್ಲ. ಆದ್ರೆ ಬರೀ ಸಂಸಾರ ಎಸ್ಕೇಪ್ ಆಗ್ಬಿಟ್ಟ ತಕ್ಷಣ ಸಾಧ್ಯವಾಗಲ್ಲ. ಅದನ್ನ ಸಹಿಸ್ಬೇಕು. ದುಃಖಗಳನ್ನ, ನೋವುಗಳನ್ನ ಸಹಿಸ್ತಾ ಅದನ್ನ ಅಲ್ಲಿ ಸಹನೆ ಬಂದಾಗ ಏನಾಗತ್ತೆ, ಈ ಸಹನೆ ಅಧ್ಯಾತ್ಮಕ್ಕೆ ಯಾಕೆ ಅವಶ್ಯಕ ಅಂದ್ರೆ, ನಾನು ದುಃಖ ಪಡುವಾಗ ಅದನ್ನ ತಿರಸ್ಕರಿಸಿದರೆ ಆ ದುಃಖದ ಮೂಲವನ್ನ ನಾವು ಹುಡ್ಕೊಂಡು ಹೋಗಕ್ ಸಾಧ್ಯ ಆಗಲ್ಲ. ನಾವು ದುಃಖವನ್ನ ಸಹಿಸಿಲ್ಲ ಅಂದ್ರೆ ನನ್ನ ವರಿಂಗ್ ಮೈಂಡೇ ಇರುತ್ತೆ. ನಾನು ಯಾವಾಗ ದುಃಖವನ್ನ ಸಹಿಸ್ತೀನಿ, ವರ್ಕಿಂಗ್ ಮೈಂಡ್ ಕೆಲಸ ಮಾಡುತ್ತೆ. ಈ ದುಃಖವನ್ನು ನಿವಾರಿಸಿಕೊಳ್ಳುವುದು ಹೇಗೆ ಅಂತ ಗಮನ ಕೊಡುತ್ತೆ. ನಾನು ಯಾವಾಗ ದುಃಖವನ್ನ ಸಹಿಸಲ್ಲ, ನಾನು ಇನ್ನೊಬ್ಬರನ್ನ ದೂಷಿಸ್ತೀನಿ, ನಾನು ಕಾಲವನ್ನ ದೂಷಿಸ್ತೀನಿ, ಗ್ರಹಗತಿಗಳನ್ನ ದೂಷಿಸ್ತೀನಿ. ನಾನವಾಗ ಅತೀಂದ್ರಿಯವಾದ ಮತ್ತೊಂದು ವಿಷಯ ಕಡೆ ಮೊರೆ ಹೋಗಿ ಅಲ್ಲೇನೋ ಸಾಲ್ವ್ ಆಗ್ಬೋದು ಅಂತ ನಾನು ಅಧ್ಯಾತ್ಮದ ಕಡೆಗೋ, ಜ್ಯೋತಿಷಿ ಕಡೆಗೋ, ಪವಾಡ ಪುರುಷರ ಕಡೆಗೋ ಆ ಕಡೆಗೆ ಮನಸ್ಸು ಹೋಗ್ಬಿಡುತ್ತೆ. ನಾ ದುಃಖವನ್ನು ನಿವಾರಿಸ್ಕೋಬಾರ್ದು ಅಂತ ಹೇಳ್ತಿಲ್ಲ, ಅಲ್ಲಿ ದುಃಖದ ಬಗ್ಗೆ ಸಹನೆ ಇರಬೇಕು. ಪ್ರತಿಯೊಬ್ಬನಿಗೆ ಯಾರಿಗೂ ದುಃಖ ಬೇಡ ಮನುಷ್ಯನಿಗೆ ಜೀವನದಲ್ಲಿ. ನಾನು ದುಃಖ ಬಯಸಿ ಬಯಸಿ ಮೈ ಮೇಲೆ ಹಾಕೋಬೇಕು ಅಂತ ಹೇಳ್ತಿಲ್ಲ. ದುಃಖ ಇದ್ದಾಗ ಅದನ್ನ ಸಹಿಸಬೇಕು. ನಾವು ಸಹಿಸುವಾಗ ನಮಗೆ ತಾಳ್ಮೆ ಬರುತ್ತೆ, ಸಹನೆ ಬರುತ್ತೆ. ಎಲ್ಲವೂ ನನ್ನಿಂದಲೇ ಆಗಿರುವುದು, ನಾ ಇದನ್ನು ಅನುಭವಿಸ್ಲೇಬೇಕು ಅಂದಾಗ ಒಂದು ಒಪ್ಪಿಗೆ ಬರುತ್ತೆ. ಯಾವಾಗ ನಾವು ಒಪ್ಪಿಕೊಳ್ಳಕ್ಕೆ ಶುರು ಮಾಡ್ತೀವಿ, ತಾನಾಗಿ ನನ್ನ ಅಹಂಕಾರ ಕಡಿಮೆ ಆಗುತ್ತೆ,
ನನ್ನಲ್ಲಿರುವ ಮಾಯ ಕಡಿಮೆ ಆಗುತ್ತೆ, ನನ್ನಲ್ಲಿರುವ ಒಂದು ತಾತ್ಸಾರ ಜೀವನದ ಬಗ್ಗೆ ಮತ್ತೆ ಅದ್ರ ಬಗ್ಗೆ ಅಂತ ಜಿಗುಪ್ಸೆ ಕಡಿಮೆ ಆಗ್ತಾ ಹೋಗುತ್ತೆ. ಇದು ವಿಧಿ ಇಲ್ಲ, ಬಾಳದೆ ಬಿಡುದು ಮಂಕುತಿಮ್ಮ, ನಾನು ಕಷ್ಟ ಸುಖ ಬದುಕಲೇಬೇಕು ಅಂದಾಗ ನನಗೆ ಮತ್ತಷ್ಟು ಧೈರ್ಯ ಬರುತ್ತೆ, ಒಂದಷ್ಟು ಸಮಾಧಾನ ಮೂಡುತ್ತೆ. ಇದೆಲ್ಲ ಆದಾಗ ನಮಗೆ ಆಧ್ಯಾತ್ಮದ ನಾವು ಕೂತ್ಕೊಂಡಾಗ, ಧ್ಯಾನಕ್ಕೆ ಕೂತ್ಕೊಂಡಾಗ ಅಥವಾ ಗುರು ಮಾರ್ಗದಲ್ಲಿ ನಡೆಯುವಾಗ ನನಗೆ ಅಲ್ಲೂ ಸಮಾಧಾನ ಬರುತ್ತೆ. ನಾ ಇಲ್ಲ ಅಂತಂದ್ರೆ ನಾನು ದುಃಖವನ್ನು ನಿವಾರಿಸ್ಕೊಳ್ಳೋಕ್ಕೋಸ್ಕರ ಎಸ್ಕೇಪ್ ಆದಾಗ ನಾ ಮತ್ತೆ ಅದೇ ಒಂದು ಸುಳಿಯಲ್ಲೇ ಸಿಗಾಕೊಳ್ತೀವಿ ಹೊರತು ಅದರಿಂದ ಪಾರಾಗೋದಕ್ಕೆ ಸಾಧ್ಯ ಆಗಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ದುಃಖ ಇರುತ್ತೆ, ಕೆಲವರಿಗೆ ಸಹಿಸಕ್ಕಾಗದಿರೋಂಥ ದುಃಖವೂ ಇರುತ್ತೆ. ಅಂಥವನ್ನ ನಾವು ಸಹಿಸ್ಕೊಳ್ತಾ ಅದನ್ನ ಪರಿಹರಿಸಿಕೊಳ್ಳುವ ಬಗ್ಗೆ ನಾನು ಯೋಚನೆ ಮಾಡಿದಾಗ ವರ್ಕಿಂಗ್ ಮೈಂಡ್ ಆಗುತ್ತೆ. ವರ್ಕಿಂಗ್ ಮೈಂಡ್ ಆದ ತಕ್ಷಣ ಮನಸ್ಸು ಬೇರೆ ಕಡೆ ಹರಡೋದು ತಪ್ಪತ್ತೆ. ಅವನು ಹಂಗ್ ಮಾಡ್ದ, ಇವನ್ ಹಿಂಗ್ ಮಾಡ್ದ ಅಂತ ಅನ್ನೋದ್ರ ಬದಲು ಇದನ್ನ ನಾನು ಹೇಗೆ ಸರಿ ಮಾಡಿಕೊಳ್ಳಬೇಕು, ಈ ಕ್ಷಣದಲ್ಲಿ ನನ್ನ ಕರ್ತವ್ಯವೇನು ಅಂತ ನನ್ನ ಮೈಂಡ್ ಈ ಕ್ಷಣದಲ್ಲಿ ಬದುಕೋದಕ್ಕೆ ಶುರು ಮಾಡುತ್ತೆ. ನಾವೆಲ್ಲ ಹಿಯರ್ ಅಂಡ್ ನಾವು ವರ್ತಮಾನದಲ್ಲಿ ಬದುಕಬೇಕು, ಹಿಯರ್ ಅಂಡ್ ನಾವು ಪ್ರೆಸೆಂಟ್ ಅಂದ್ರೆ ಮುಖ್ಯ ಅಂತ ಅಂದ್ಬಿಡ್ತೀವಿ. ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ ನನ್ನ ಜೀವನದ ಆಗುವುದೆಲ್ಲವುದನ್ನು ಸಹಿಸುವುದರಿಂದ. ಸಹಿಸೋದು ಅಂದ್ರೆ ಕಷ್ಟ ಪಡ್ತಿದ್ರೆ ಅದನ್ನ ಕಷ್ಟ ಪಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋದು ಅಂತಲ್ಲ, ಪರಿಹಾರ ಮಾಡ್ಕೊಳ್ತಾ ಅದು ಪರಿಹಾರ ಆಗೋವರೆಗೂ, ಹೌದು ಇದು ದುಃಖ ಇವತ್ತು ಶುರು ಆಗಿದೆ, ನನ್ನ ಜೀವನದಲ್ಲಿ ಬಂದ್ಬಿಟ್ಟಿದೆ, ಬೇಡ ಅಂದ್ರೂ ಬಂದಿದೆ, ಬಯಸದೆ ಬಂದಿದೆ. ಎಷ್ಟೋ ಸರಿ ನಮ್ಮ ತಪ್ಪಿಲ್ಲದೆಯೋ ನಮ್ಮ ಜೀವನದ ದುಃಖ ಬರುತ್ತೆ. ಅದು ಬಂದಾಗ ಅದು ನಿವಾರಣೆ ಆಗುವವರೆಗೂ ತಾಳ್ಮೆಯಿಂದ ಇರುವುದು ಸಹನೆ, ಅದೇ ತಿತಿಕ್ಷೆ. ನಾವು ದುಃಖವನ್ನು ನಿವಾರಿಸ್ಕೋಬಾರ್ದು ನಾ ಹೇಳ್ತಾ ಇಲ್ಲ. ದುಃಖ ಬಂದಿದೆ, ನಿವಾರಿಸ್ಕೊಳ್ಳೋವರೆಗೂ ಇದು ಇವತ್ತಲ್ಲ ನಾಳೆ ನಿವಾರಣೆ ಆಗತ್ತೆ. ನನ್ನ ಪ್ರಯತ್ನ ಪಡ್ತಿದ್ದೀನಿ, ಈಗ ನಾನು ದುಃಖ ಪಡಬಾರ್ದು, ಈಗ ನನ್ನ ಬಗ್ಗೆ ವಿಚಲಿತನಾಗಬಾರ್ದು, ನಾನು ಧೈರ್ಯ ಕಳ್ಕೋಬಾರ್ದು ಅಂತ ಅನ್ಕೋತೀವಲ್ಲ, ಅದು ತಿತಿಕ್ಷೆ. ಹಾಗಾಗಿ ಸಹನೆ ಬೇಕು. ನಾವ್ ಯಾವ ದುಃಖದಿಂದ ಎಸ್ಕೇಪ್ ಆಗ್ತೀವಿ, ನಮ್ಗೆ ಅವಾಗ ತಾಳ್ಮೆ ಬರಲ್ಲ, ಪೇಷನ್ಸ್ ಬರಲ್ಲ. ನಾಳೆ ನನಗೆ ಒಳ್ಳೇದಾಗತ್ತೆ, ನಾನು ಇವತ್ತು ನೆಮ್ಮದಿಯಾಗಿರ್ಬೇಕು ಅಂತ ಅನ್ಸಿಲ್ಲ ಅಂದ್ರೆ ಮನಸ್ಸಿನ ಚಂಚಲವಾಗಿರುತ್ತೆ. ಯಾವಾಗ ನಾವು ದುಃಖವನ್ನ ಸಹಿಸ್ತೀವಿ ಮನಸ್ಸಿನ ಚಂಚಲತೆ ಕಡಿಮೆ ಆಗುತ್ತೆ. ಯಾವ ಮನಸ್ಸಿನ ಚಂಚಲತೆ ಕಡಿಮೆ ಆಗುತ್ತೆ, ನಾವು ಧ್ಯಾನ ಕೂತಾಗ ಮನಸ್ಸಲ್ಲಿ ಅಲ್ಲಿ ಚಂಚಲತೆ ಮೂಡಲ್ಲ, ನನಗೆ ತಾನಾಗಿ ಧ್ಯಾನ ದಕ್ಕತ್ತೆ. ಇವೆಲ್ಲ ಕೊನೆಗೆ ಸಾಧನ ಚತುಷ್ಟಯ ಯಾಕೆ ಬೇಕು ಅಂದ್ರೆ, ನಾವು ಧ್ಯಾನಕ್ಕೆ ಕೂತಾಗ ಮನಸ್ಸು ಚಂಚಲವಾಗಬಾರ್ದು ಅಂದ್ರೆ ಹೊರ ಜೀವನದಲ್ಲಿ, ನಮ್ಮ ಜೀವನದಲ್ಲಿ ಪ್ರಪಂಚದ ಒಡನಾಟ ಮಾಡುವಾಗ ಅಲ್ಲಿ ನಾವು ಈ ಗುಣಗಳನ್ನು ಬೆಳೆಸ್ಕೊಳ್ಳೇಬೇಕು. ಒಂದು ವಿವೇಕ, ವೈರಾಗ್ಯ, ಶಮ, ದಮ, ಉಪರತಿ, ತಿತಿಕ್ಷೆ, ಇಂಥವೆಲ್ಲ ಗುಣಗಳನ್ನ ಬೆಳೆಸ್ಕೊಂಡಾಗ ಮಾತ್ರ ಅದು ನಮಗೆ ಧ್ಯಾನದಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ನಿಗಮ ಮತ್ತು ಗುರುವಚನಗಳಲ್ಲಿ ಭಕ್ತಿಯೇ ಶ್ರದ್ಧೆ. ಬ್ರಹ್ಮವೆಂಬ ಗುರಿಯಲ್ಲಿ ಚಿತ್ತವನ್ನು ಕೇಂದ್ರೀಕರಿಸುವುದೇ ಸಮಾಧಾನ. ನಿಗಮ ಅಂದ್ರೆ ವೇದ, ಜ್ಞಾನ ಅಂದ್ರೆ ಎಲ್ಲಿಂದ ಆತ ಜ್ಞಾನ ಪಡೆದಿದ್ದಾನೆ ಆ ಶಾಸ್ತ್ರ, ಆತ ವೇದಗಳಿಂದಲೋ ಉಪನಿಷತ್ತಿಂದಲೋ ಅಥವಾ ಪುರಾಣಗಳಿಂದಲೋ ತಂತ್ರದಿಂದಲೋ ಯಾವುದೋ ಒಂದು ಗ್ರಂಥಗಳ ಆಧಾರದ ಮೇಲೆ ಆತ ತನ್ನ ಸತ್ಯವನ್ನ ಕಂಡುಕೊಂಡಿದ್ದಾನೆ. ಸೊ ಅದರ ಮೇಲೆ ಆತ ಹೇಳುವಂತಹ ಗ್ರಂಥಗಳು, ಹೇಳುವ ಶಾಸ್ತ್ರಗಳು, ವಿಷಯಗಳ ಮೇಲೆ ನಾವು ನಂಬಿಕೆ ಇಡಬೇಕು. ಮತ್ತೆ ಗುರುವಾಕ್ಯದಲ್ಲೂ ನಂಬಿಕೆ ಇಡಬೇಕು. ಅದು ಶ್ರದ್ಧೆ, ನಂಬಿಕೆ. ಮತ್ತೆ ಇಲ್ಲಿ ತುಂಬಾ ವಿಶೇಷವಾದ ಪದ ಬಳಸ್ತಾರೆ ಇಲ್ಲಿ ಶಂಕರಾಚಾರ್ಯರು, ಭಕ್ತಿ ಅಂತಾರೆ. ಗುರು ವಚನದಲ್ಲಿ ಭಕ್ತಿ ಇರಬೇಕು, ಅದೇ ಶ್ರದ್ಧೆ ಅಂದ್ರೆ. ನಾವು ಶ್ರದ್ಧೆ ಅಂದ್ರೆ ನಾವು ಒಂದು ನಂಬಿಕೆನೇ ಶ್ರದ್ಧೆ ಅನ್ಕೋತೀವಿ. ಇಲ್ಲಿ ಬೇರೆ ಕಾಂಟೆಕ್ಸ್ಟ್ ಕೊಡ್ತಾರೆ, ಗುರು ವಚನಗಳಲ್ಲಿ ಭಕ್ತಿ ಇರುವುದೇ ಶ್ರದ್ಧೆ ಅಂತ. ಸೊ ಈ ಭಕ್ತಿ ಅಂದ್ರೆ ನಾವು ಅರ್ಥ ಮಾಡ್ಕೊಂಡಾಗ ಗುರುವಿನ ಜೊತೆ ನಾವು ಒಡನಾಟ ಹೇಗಿರ್ಬೇಕು, ಯಾವ ರೀತಿ ಒಡನಾಟದಿಂದ ನಮ್ಗೆ ಶ್ರದ್ಧೆ ಮೂಡುತ್ತೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಈ ಭಕ್ತಿ ಅನ್ನೋ ಪದ ತುಂಬಾ ವಿಶೇಷವಾಗಿದೆ. ಅದು ಭಜ ಅನ್ನೋ ಪದದಿಂದ ಮೂಡಿರೋಂಥದ್ದು. ಮತ್ತೊಂದಿನ ಭಕ್ತಿಯ ಬಗ್ಗೆನೇ ವಿವರವಾಗಿ ನೋಡೋಣ. ಸದ್ಯಕ್ಕೆ ಈಗ ಈ ಭಕ್ತಿ ಏನಿದೆ ಅದಕ್ಕೆ ನವಾಂಗಗಳು ಅಂದ್ರೆ ಒಟ್ಟು 9 ಅಂಗಗಳಿದಂತೆ ಭಕ್ತಿಗೆ. ಅದು ಏನು ಅಂತ ನೋಡೋಣ. ಶ್ರವಣ, ಕೀರ್ತನ, ಸ್ಮರಣ, ಸೇವನ, ದಾಸ್ಯ, ಅರ್ಚನ, ವಂದನ, ಸಖ್ಯ, ಅರ್ಪಣ. ಇದಿಷ್ಟು ಕ್ವಾಲಿಟಿ ಸೇರಿ ಭಕ್ತಿ ಆಗುತ್ತೆ. ಭಕ್ತಿ ಅಂತ ತಕ್ಷಣ ಬರೀ ಪೂಜೆ ಮಾಡ್ಬಿಡೋದು, ಬರೀ ಭಜನೆ ಮಾಡ್ಬಿಡೋದು ಭಕ್ತಿ ಆಗಲ್ಲ. ಇಲ್ಲಿ ಮೊದಲು ಅವನಿಗೆ ಬೇಕಿರುವಂತ ಗುಣ ಶ್ರವಣ, ಕೀರ್ತನ, ಸ್ಮರಣ, ಸೇವನ. ಇಲ್ಲಿ ಮೊದಲನೇ ಕ್ವಾಲಿಟಿ, ಒಬ್ಬ ಗುರುವಿನ ಜೊತೆಗಿದ್ದಾಗ ಅವನ ವಾಕ್ಯವನ್ನ, ಗುರುವಾಕ್ಯದಲ್ಲಿ ಭಕ್ತಿ ಇಡಬೇಕು ಅಂದ್ರೆ ಮೊದಲು ಅವ್ನು ಮಾಡ್ಬೇಕು ಶ್ರವಣ, ಒಳ್ಳೆ ಲಿಸನರ್ ಆಗಬೇಕು. ಆತ ಗುರುವಿನಲ್ಲಿ ಒಳ್ಳೆ ಲಿಸನರ್ ಆಗ್ಬೇಕು. ಗುರುವಿನ ವಾಕ್ಯ ನನ್ಗೆ ಯಾವಾಗ ಅರ್ಥ ಆಗತ್ತೆ ಅಂದ್ರೆ ನಾನು ಕೇಳಿಸ್ಕೊಂಡಾಗ. ಸೊ ಮೊದಲ ಕ್ವಾಲಿಟಿ ಒಬ್ಬ ಶಿಷ್ಯನಲ್ಲಿ ಇರಬೇಕಾದ ಕ್ವಾಲಿಟಿ, ಅವನು ಒಳ್ಳೆ ಕೇಳುಗನಾಗಬೇಕು, ಶ್ರವಣ ಇರಬೇಕು ಅವನಿಗೆ. ಅದಕ್ಕೆ ನೋಡಿ, ಕೇಳು ಕುಂತಿ ತನಯ ಅಂತ ಶುರು ಆಗುತ್ತೆ. ಹಳೆ ಗ್ರಂಥಗಳನ್ನ ತೆಗೆದು ನೋಡೋದ, ಪುರಾಣಗಳಲ್ಲಿ ಕೇಳುವಂತವನಾಗು ಅಂತಾರೆ. ಅರ್ಜುನ ಕೂಡ ಕೇಳು ಅರ್ಜುನ ಅಂತಾನೆ. ಅಲ್ಲಿ ಎಲ್ಲರೂ ನಾರದ ಬರ್ತಾನೆ, ಅವನು ಧೃತರಾಷ್ಟ್ರಂಗೆ ಹೇಳ್ಬೇಕಾರೆ ಕೇಳುವಂತವನಾಗು ಅಂತಾನೆ. ಎಲ್ಲ ಕಡೆ ಕೇಳು 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 ಅಂತ ಎಲ್ಲಾ ಗ್ರಂಥಗಳು ಸಾಮಾನ್ಯವಾಗಿ ಕೇಳು ಎಲೈ ಅಂತ ಶುರು ಆಗುತ್ತೆ. ಯಾಕೆ ಅಂದ್ರೆ ನನ್ನ ಕಡೆ ಗಮನ ಕೊಡಿ ಈಗ ಅಂದ್ರೆ, ನಾನು ಇವಾಗ ಏನೇ ಹೇಳಿದ್ರು ಅದು ನಿನಗೆ ನಾಟಬೇಕು ಅಂದ್ರೆ ಮೊದಲು ಕೇಳುಗನಾಗು. ಹಾಗಾಗಿ ಭಕ್ತಿಯಲ್ಲಿ, ಗುರುವಿನಲ್ಲಿ ಭಕ್ತಿ ಇಡಬೇಕು ಅಂದ್ರೆ
ಅದು ಬರೀ ಸುಮ್ಮನೆ ಭಜನೆ ಮಾಡೋದು, ಪಾದ ಪೂಜೆ ಮಾಡೋದಲ್ಲ. ಅವನಲ್ಲಿ ನಾನು ಲಿಸನರ್ ಆಗಬೇಕು. ಅವನ ಲಿಸನರ್ ನಾನು ಯಾವಾಗ ಸಾಧ್ಯ ಅಂದ್ರೆ ನಾನು ಮೊದಲು ಸೈಲೆಂಟ್ ಆಗಬೇಕು. ಗುರುವಿನ ಮುಂದೆ ಮೊದಲು ಸೈಲೆಂಟ್ ಆಗೋದು ನಾವು ಕಲಿಬೇಕು. ಅವನ ಮುಂದೆ ಮೌನವಾಗಿ ಕೂತಾಗ ತಾನಾಗೊಂದು ಹೇಳೋದು ನಮಗೆ ಕೇಳಿಸುತ್ತೆ, ನಮಗದು ಶ್ರವಣ ಬರುತ್ತೆ. ಸೊ ಮೊದಲ ಕ್ವಾಲಿಟಿ ಭಕ್ತಿಯಲ್ಲಿ, ಮೊದಲ ಕ್ವಾಲಿಟಿ ಶ್ರವಣ. ಕೀರ್ತನ, ಸ್ಮರಣ, ಸೇವನ. ಈ ಭಕ್ತಿಯನ್ನ ಗುರುವಿನ ಭಕ್ತಿಯಲ್ಲಿ ಹೇಳ್ತಾ ಇದ್ದೀನಿ. ಭಗವಂತನ ಭಕ್ತಿ ಅಂತ ಬಂದಾಗ ಇದು ಕಾಂಟೆಕ್ಸ್ಟ್ ಬೇರೆ ಆಗುತ್ತೆ. ಕೀರ್ತನ ಅಂದ್ರೆ ಗುರುವಿನ ಮಹಿಮೆಯನ್ನ ಕೊಂಡಾಡೋದು. ಗುರುವಿನ ಮಹಿಮೆ ಯಾವಾಗ ಗೊತ್ತಾಗುತ್ತೆ? ಅವನಲ್ಲಿ ಶರಣಾಗಿರುವಾಗ, ನಾವು ಅವನಲ್ಲಿ ಹೋಗಿದ್ದಾಗ ತಾನಾಗಿ ಅವನಿಂದಾದಂಥ ಶಕ್ತಿಪಾತ, ಗುರು ತೋರಿಸುವ ಕರುಣೆಯಿಂದ ನಮಗೆ ಅವನನ್ನ ಕೊಂಡಾಡಬೇಕು ಅನ್ಸುತ್ತೆ. ಅದಕ್ಕೆ ಎಲ್ಲರಂಥವರೆಲ್ಲ ನನಗಂಡ ಅಂತ ಶರೀಫಜ್ಜ ಬರೀತಾರೆ. ಕಡಕೊಳ ಮಡಿವಾಳಪ್ಪ ದೊರಕಿದ, ಗುರು ದೊರಕಿದ ಅಂತ ಕೊಂಡಾಡ್ತಾ ತತ್ವಪದ ಬರೀತಾರೆ. ಮತ್ತೆ ಕಬೀರ್ ದಾಸರು ಗುರು ಮತ್ತೆ ಗೋವಿಂದ ಜೊತೆಗೆ ಬಂದು ಯಾರು ಮೊದಲು ಕೈ ಮುಗಿತೀಯ ಅಂದ್ರೆ ನಾನು ಮೊದಲು ಗುರುಗೆ ಕೈ ಮುಗಿತೀನಿ ಅಂತಾರೆ. ಯಾಕಪ್ಪ ಅಂದ್ರೆ ಗುರು ತಾನೇ ಗೋವಿಂದನ ದಾರಿ ತೋರಿಸಿದ್ದು ಅಂತ ಕಬೀರ್ ದಾಸರು ತಮ್ಮ ದೋಹೆಯಲ್ಲಿ ಹೇಳ್ಕೊತಾರೆ. ಅಂದ್ರೆ ಗುರುವಿಂದ ಎಷ್ಟು ಅವನಿಗೆ ಕರುಣೆ ಆಗಿರುತ್ತೆ ಅಂದ್ರೆ ಅವನ ಕೊಂಡಾಡ್ತಾ ಇರ್ತಾನೆ. ಅಂದ್ರೆ ಅವನ ಬಗ್ಗೆನೇ ಮೆಚ್ಚುಗೆ ಇರುತ್ತೆ ಅಂತ. ಕೊಂಡಾಡೋದನ್ನ ಹೊಗಳ್ಕೊಂಡು ತಲೆ ಮೇಲೆ ಕೂಡಿಸ್ಕೊಳ್ಳೋದಂತಲ್ಲ, ಅವನ ಬಗ್ಗೆ ಅಷ್ಟು ಅಪಾರವಾದ ಮೆಚ್ಚುಗೆ ನಮ್ಮಲ್ಲಿರುತ್ತೆ. ಕೀರ್ತನದಲ್ಲಿ ಅವನ ಬಗ್ಗೆ ಮೆಚ್ಚುಗೆ ಅಂತ. ಸೊ ನಮಗೆ ಬೇಕಾದ ಮೊದಲು ಶ್ರವಣ, ಕೀರ್ತನ, ಸ್ಮರಣ, ಸೇವನ. ಈಗ ನಾವು ಶ್ರವಣ ಆಯ್ತು, ಅವನ್ನ ಕರೆಕ್ಟಾಗಿ ಕೇಳಿಸ್ಕೊಂಡ್ವಿ, ಅವನ ಬಗ್ಗೆ ಮೆಚ್ಚುಗೆ, ಅಪಾರವಾದ ಮೆಚ್ಚುಗೆ ಇದೆ. ಸ್ಮರಣೆ, ಏನನ್ನ ಸ್ಮರಿಸೋದು? ಗುರು ನೀಡಿದ ಬೀಜ ಮಂತ್ರವನ್ನ ಪದೇ ಪದೇ ಸ್ಮರಿಸ್ತಾ ಇರೋದು, ಮತ್ತೆ ಗುರು ನೀಡಿದ ಉಪದೇಶವನ್ನ ಪದೇ ಪದೇ ಸ್ಮರಿಸ್ತಾ ಇರೋದು. ನನ್ನ ಗುರು ಹೀಗೆ ಹೇಳಿದಾನೆ. ಗುರು ಕೋಪದ ಬಗ್ಗೆನೂ ಹೇಳ್ಕೊಟ್ಟಿರ್ತಾನೆ, ಈ ರೀತಿ ಕೋಪ ಮಾಡ್ಕೋಬಾರ್ದು ಮತ್ತೊಂದು ಅಂತ. ನನಗದು ಸ್ಮರಣೆಗೆಲ್ಲಿರಬೇಕು. ನಾನು ಇನ್ನೊಂದನ್ನ ಒಂದು ಕ್ಷಣ ಯಾವತ್ತು ಕೋಪ ಬಂದಾಗ ನನಗೆ ಅರಿವು ಬರಬೇಕು, ನನ್ನ ಗುರು ಕೋಪ ಮಾಡ್ಕೋಬೇಡ ಅಂತ ಹೇಳಿದಾನೆ, ನನ್ನ ಗುರು ಆಲಸಿ ಆಗ್ಬೇಡ ಅಂತ ಹೇಳಿದಾನೆ. ಅದು ಪದೇ ಪದೇ ಸ್ಮರಣೆಗೆಲ್ಲಿರಬೇಕು. ಮತ್ತೆ ಅವನು ನೀಡಿದ ಉಪದೇಶ, ಗುರು ಉಪದೇಶ, ಬ್ರಹ್ಮೋಪದೇಶ ಏನಿರುತ್ತೆ ಅದು ಕೂಡ ಸ್ಮರಣೆಯಲ್ಲಿ ಇರಬೇಕು. ತದನಂತರ ಸೇವನ ಅಂದ ತಕ್ಷಣ ನಾವು ಸೇವೆ ಅನ್ಕೋತೀವಿ. ನಾವಿವತ್ತು ನೋಡಿದ್ವಿ, ನಾವು ಎಲ್ಲಾ ಧರ್ಮದ ಪೌರೋಹಿತಶಾಹಿ ವರ್ಗದಲ್ಲಿ ಭಗವಂತನ ಪ್ರತಿನಿಧಿಸೋನೋ ಅಥವಾ ಧರ್ಮಗುರು ಅನ್ನಿಸ್ಕೊಂಡೋನ ಯಾವ ರೀತಿ ನಾವು ಸೇವೆ ಮಾಡ್ತಿದ್ದೀವಿ ಅಂತ. ಆದರೆ ಗುರು ಶಿಷ್ಯ ಪರಂಪರೆಯಲ್ಲಿ ಸೇವೆ ಅಂದ್ರೆ ಅರ್ಥ ಅಲ್ಲ. ಸೇವನೆ ಅಂದ್ರೆ ಕನ್ಸಂಪ್ಷನ್ ಅಂತ. ಅಂದ್ರೆ ಅವನನ್ನ ಸೇವಿಸುವುದು. ಯಾವ ರೀತಿ ಸೇವಿಸೋದು? ಈಗ ಉದಾಹರಣೆ, ನನ್ನ ಗುರುಗಳು ನಾಗರಾಜಪ್ಪ ಅವರು ಚಿತ್ರದುರ್ಗದಿಂದ ಮುಂದೆ ತುರುನೂರು ಅಂತ ಒಂದು ಊರಿದೆ, ಅಲ್ಲಿ ನನ್ನ ಗುರುಗಳಿದ್ದಿದ್ದು. ನಾನು ಬೆಂಗಳೂರಿಂದ ನೋಡ್ಬೇಕನ್ನಿಸ್ದಾಗೆಲ್ಲ ಬೈಕ್ ಎತ್ಕೊಂಡು ಹೋಗ್ಬಿಡ್ತಿದ್ದೆ. ಎಷ್ಟೋ ಬಾರಿ ಬೆಳಗ್ಗೆಯಿಂದ ಸಂಜೆ ನಾವಿಬ್ರು ಮಾತಾಡಿದ್ದೇ ಇಲ್ಲ. ಅವ್ರ ಪಾಡವ್ರು ಕೂತಿರ್ತಿದ್ರು, ಅವ್ರು ಬಂದು ನಾನು ಸುಮ್ಮನೆ ಕೂತಿರ್ತಿದ್ದೆ. ಅಂದ್ರೆ ಗುರು ಒಂದು ಆ ಮೌನಕ್ಕೆ, ಆ ಸ್ಥಿರತೆಗೆ ತಲುಪಿರ್ತಾನೆ. ಅದು ನಮಗೆ ದಕ್ಕುವುದು ಮತ್ತೆ ಆ ಮೌನದಲ್ಲೇ. ಮಾತಿನಲ್ಲಿ ಮೌನ ದಕ್ಕುವುದಿಲ್ಲ. ಹೆಚ್ಚು ಅಂದ್ರೆ ನಾವು ಮೌನದ ಬಗ್ಗೆ ಮಾತನಾಡಬಹುದು, ಮೌನ ಅಂದ್ರೆ ಏನು ಅಂತ. ಆದ್ರೆ ಮೌನವನ್ನ ಮಾತಿನಲ್ಲಿ ದಾಟಿಸೋದಕ್ಕೆ ಸಾಧ್ಯವಿಲ್ಲ. ಮೌನವನ್ನ ಮೌನದಲ್ಲೇ ದಾಟಿಸೋದಕ್ಕೆ ಸಾಧ್ಯ. ಶಕ್ತಿಯನ್ನ ಶಕ್ತಿಯ ಬಗ್ಗೆ ಮಾತನಾಡಿ ದಾಟಿಸೋಕೆ ಸಾಧ್ಯ ಇಲ್ಲ. ಶಕ್ತಿಯನ್ನ ಅನುಭವದಿಂದ ದಾಟಿಸೋಕೆ ಸಾಧ್ಯ. ಇದಾಗಬೇಕು ಅಂದ್ರೆ ಗುರು ಸಾನ್ನಿಧ್ಯದಲ್ಲಿ ಅವನು ಹೇಳಿದ್ದನ್ನ ಶ್ರವಣ ಮಾಡಬೇಕು, ಅವನಲ್ಲೇ ನಾವು ಮನಸ್ಸಿಡಬೇಕು, ಮತ್ತೆ ಅವನ ಸಾನ್ನಿಧ್ಯದ ನಾವು ಸೇವನೆ ಮಾಡಬೇಕು. ಸೇವನೆ ಅಂದ್ರೆ ಅವನ ಸಾನ್ನಿಧ್ಯದಲ್ಲಿ ಇದ್ರೆ ಸಾಕು, ತಾನಾಗಿ ಅದು ನಡೆದೋಗುತ್ತೆ. ನಾವಲ್ಲಿ ಸೈಲೆಂಟ್ ಆಗಿದ್ರೆ ಸಾಕಷ್ಟೇ, ಮೂಕನಾಗಬೇಕು. ಅವನ ಸಾನ್ನಿಧ್ಯದಲ್ಲಿ ಮೂಕನಾಗಿದ್ದರೆ ತಾನಾಗೆ ಸೇವನೆ ಆಗುತ್ತೆ. ಯಾಕೆಂದ್ರೆ ತನ್ನ ತಾನು ಕಂಡುಕೊಂಡವನಲ್ಲಿ ಅಗಾಧವಾದಂತಹ ಚೈತನ್ಯ ಹೊರಹೊಮ್ತಿರುತ್ತೆ. ಅದನ್ನ ಗಂಗೋದಕ, ಲಿಂಗೋದಕ, ಪಾದೋದಕ ಅಂತ ಹೇಳ್ತೀವಿ. ಅದೇನಂತ ಮತ್ತೊಂದಿನ ಬಿಡಿಸಿ ಹೇಳ್ತೀನಿ. ಸೊ ಈ ರೀತಿಯಲ್ಲಿ ಅವನಿಂದ ಪ್ರಭೆ ಹೊರಡ್ತಾ ಇರುತ್ತೆ, ಹೊರಹೊಮ್ತಿರುತ್ತೆ. ಅದನ್ನ ನಾವು ಸೇವಿಸಬೇಕು ಅಂದ್ರೆ ನಾವು ಅಷ್ಟೇ ಮೌನದಲ್ಲಿ, ಅಷ್ಟೇ ತದೇಕ ಚಿತ್ತವಾಗಿ ಅವನ ಸಾನ್ನಿಧ್ಯದಲ್ಲಿ ನಾವು ಇರಬೇಕು. ಗುರುವಿನ ಸಾನ್ನಿಧ್ಯದಲ್ಲಿ ಇದ್ರೆ ಮಾತ್ರ ಅದು ಸಾಧ್ಯವಾಗುತ್ತೆ. ನಂಗೆ ಹಲವಾರು ಜನ ಕೇಳ್ತಾರೆ, ನನಗೆ ವಿಡಿಯೋ ಮಾಡಿ ಹಾಕಿ, ನಿಮ್ಮ ಮಾರ್ಗ ಏನಿದೆ ಅದರಲ್ಲಿ ಯಾವ ರೀತಿ ಯೋಗ ಮಾಡೋದು ಹಾಕಿ ಅಂತ. ನಾನು ಆ ರೀತಿ ಯಾಕೆ ಮಾಡಲ್ಲ? ನಮ್ಮ ಮಾರ್ಗ ಹೇಗಿದೆ ಅದನ್ನ ನಾನು ಯಾಕೆ ಹೇಳಲ್ಲ ಅಂದ್ರೆ, ಅದು ಬರೀ ನಾನು ವಿಡಿಯೋ ಮಾಡಿ ಹಾಕ್ಬಿಟ್ಟೆ, ಅದು ನೀವು ನೋಡಿದ್ರಿ, ಅದು ನೀವು ಮನೆಗೆ ಕಲ್ತ್ಬಿಟ್ರಿ, ಅದು ಆ ರೀತಿ ಅಲ್ಲ. ಅದು ನಿಜವಾದ ಗುರು ಶಿಷ್ಯ ಪರಂಪರೆ ಅದನ್ನ ಹೇಳ್ಕೊಟ್ಟೇ ಇಲ್ಲ. ಅದನ್ನ ಗುರು ಸಾನ್ನಿಧ್ಯದಲ್ಲೇ ಕಲಿತು, ಅದನ್ನ ಗುರು ಸಾನ್ನಿಧ್ಯದಲ್ಲಿದ್ದು ಅವನ ಸಾನ್ನಿಧ್ಯದಲ್ಲೇ ಕಲಿತು ಅಭ್ಯಾಸ ಮಾಡುವಂಥದ್ದಾದ್ರಿಂದ ಇದನ್ನು ಸುಮ್ಮನೆ ನಾನು ವಿಡಿಯೋ ಮಾಡಿ ಹಾಕ್ಬಿಡೋದು, ಅದನ್ನ ನೋಡಿ ನೀವು ಕಲಿಯೋದು ಅದಲ್ಲ. ನಿಜ ಹೇಳ್ಬೇಕಂದ್ರೆ ಗುರು ಶಿಷ್ಯ ಪರಂಪರೆ ತುಂಬಾ ಗೌಪ್ಯವಾಗಿರುತ್ತೆ. ಮಾರ್ಗದ ವಿಷಯ ತುಂಬಾ ಗೌಪ್ಯವಾಗಿರುತ್ತೆ. ಅದನ್ನ ಗುರು ಸಾನ್ನಿಧ್ಯದಲ್ಲೇ ಕಲಿಯಬೇಕು. ಹಾಗಾಗಿ ಅದಾಗಬೇಕು ಅಂದ್ರೆ ಗುರು ಸಾನ್ನಿಧ್ಯ ತುಂಬಾ ಮುಖ್ಯ. ಅವನಲ್ಲಿದ್ದು ಅವನ ಶ್ರವಣ ಮಾಡ್ತಾ, ಅವನು ಹೇಳಿದ್ದನ್ನ ಕೇಳಿಸ್ಕೊಳ್ತಾ ಮೂಗನಾಗಿ ಸೇವನೆ ಮಾಡಬೇಕು. ದಾಸ್ಯ, ಅರ್ಚನಾ, ವಂದನ, ಸಖ್ಯ, ಅರ್ಪಣ. ದಾಸ್ಯ ಅಂದ್ರೆ ಗುಲಾಮನಾಗುವುದಲ್ಲ. ಅವನಿಗೆ ಕಾಯ ವಾಚ ಮನಸ ಅವನ ಮುಂದೆ ನಾವು ಗುಲಾಮಗಿರಿ ಮಾಡೋಂಥದ್ದಲ್ಲ. ದಾಸ್ಯ ಅಂದ್ರೆ ನನ್ನೆಲ್ಲ ಭಾರಗಳನ್ನು ನಿನ್ನ ಮೇಲೆ ಹಾಕ್ಬಿಟ್ಟಿದ್ದೀನಿ. ನನಗೆ ಜ್ಞಾನೋದಯ ಆಗಲಿ ಆಗದೇ ಇರಲಿ, ನನಗೆ ಅಜ್ಞಾನ ಹೋಗ್ಲಿ ಹೋಗದೇ ಇರಲಿ, ನಾನು ನಿನ್ನಲ್ಲೇ ಶರಣಾಗಿದ್ದೇನೆ.
ನಿನ್ನ ಮಾತನ್ನ ಶ್ರವಣ ಮಾಡ್ತೀನಿ, ನಿನ್ನನ್ನ ಸೇವನೆ ಮಾಡ್ತೀನಿ, ನಿನ್ನನ್ನೇ ಸ್ಮರಣೆ ಮಾಡ್ತೀನಿ, ನೀ ಹೇಳಿದ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತೀನಿ, ಅದು ಏನು ಬೇಕಾದ್ರೂ ಆಗ್ಲಪ್ಪ, ನಾನು ನಿನ್ನಲ್ಲೇ ಶರಣಾಗಿ ನಾನು ನಿನ್ನಲ್ಲೇ ಪೂರ್ತಿ ಎಲ್ಲವನ್ನೂ ಅರ್ಪಿಸಿದ್ದೀನಿ. ಅದು ದಾಸ್ಯ ಭಾವ. ಅಂದರೆ ನಾನು ನಿನಗೆ ಅರ್ಪಣೆ ಆಗಿದೆ. ಅರ್ಪಣೆ ಮತ್ತು ದಾಸ್ಯ ಒಂದು ರೀತಿ ಎರಡು ಒಂದೇ. ಸೊ ದಾಸ್ಯ ಅಂದ್ರೆ ಅವನಲ್ಲೇ ಪೂರ್ಣ ಶರಣಾಗತಿಯ ದಾಸ್ಯ ಹೊರುತ್ತವೆ. ಅವನಿಗೆ ದಾಸ್ಯ ಅಂತ ತಕ್ಷಣ ಅವನಿಗೆ ಗುಲಾಮ್ಗಿರಿ ಮಾಡ್ಕೊಂಡಿರುವಂಥದ್ದಲ್ಲ. ಅರ್ಚನ, ವಂದನ, ಸಖ್ಯ, ಅರ್ಪಣ. ಈ ಅರ್ಚನೆ ಅಂದ್ರೆ ನಮ್ಮಲ್ಲಿರೋದೆಲ್ಲವನ್ನು ಅವನಿಗೆ ಕೊಡುವುದು. ನಮ್ಮಲ್ಲಿ ಏನಿರುತ್ತೆ ಅವನು ಕೊಡೋದಕ್ಕೆ? ನನ್ನಲ್ಲಿ ಅಜ್ಞಾನ ಇರುತ್ತೆ, ನನ್ನಲ್ಲಿ ಮಾಯೆ ಇರುತ್ತೆ, ನನ್ನಲ್ಲಿ ಅಹಂಕಾರವಿರುತ್ತೆ, ಅಂತವನ್ನ ಅರ್ಚಿಸಿ ಬಿಡುವುದು. ಇದೆಲ್ಲವೂ ನಿನಗೆ ಅಪ್ಪ ತಗೋ, ನಂದು ಅವೆಲ್ಲ ಬೇಡ ಅಂತ ನನ್ನನ್ನು ಖಾಲಿ ಮಾಡಿಕೊಳ್ಳುವುದು ಅರ್ಚನೆ. ವಂದನ ಅಂದ್ರೆ ಅವನಿಗೆ ನಮಿಸುವುದು. ಯಾಕೆ ಗುರುವಿಗೆ ನಮಿಸಬೇಕು? ಅವನಿಗೆ ಕಾಲಿಗೆ ಯಾಕೆ ಮುಗಿತೀವಿ ಅಂದ್ರೆ ಹೇಳಿದ್ರೆ ಅವಾಗಲೇ ಗಂಗೋದಕ, ಲಿಂಗೋದಕ, ಪಾದೋದಕ ಅಂತ. ಪಾದ ಉದಕ ಅಂದ್ರೆ ಕಾಲಿನಿಂದ ಬರ್ತಿರುತ್ತೆ. ಅವನ ತನ್ನ ತಾನು ಕಂಡುಕೊಂಡಂತಹ ವ್ಯಕ್ತಿ, ಅವನ ಪಾದದಿಂದ ಚೈತನ್ಯ ಹೊರಹೊಮ್ತಿರುತ್ತೆ. ಅದು ಅವನಲ್ಲಿ ತನ್ನಲ್ಲಿರುವಂತಹ ಶಕ್ತಿ ಅವನಲ್ಲಿ ಹೊರಹೊಮ್ತಿರುತ್ತೆ. ಅವನಿಂದ ಕರುಣೆ ಹೊರಹೊಮ್ತಿರುತ್ತೆ. ಮತ್ತೆ ಅವನಿಗೆ ನಾವು ತಲೆ ಬಾಗುವುದರಿಂದ ನಾವು ನಮ್ಮ ಅಹಂಕಾರವನ್ನ ಬಗ್ಗಿಸಿದಾಗತ್ತೆ. ಅವನಲ್ಲೇ ಶರಣಾಗತಿ ಅನ್ನೋದು ತೋರ್ಸುತ್ತೆ. ಹಾಗಾಗಿ ವಂದನೆ. ಅದೇ ಹೊರತು ಮತ್ತೊಂದಲ್ಲ. ಮತ್ತು ಅದರಲ್ಲೂ ಕೂಡ ವಿಶೇಷತೆಗಳಿದೆ. ಹೇಗೆ ಉದಾಹರಣೆ, ನಮ್ಮಲ್ಲಿ ಇಲ್ಲಿ ಬೆರಳಲ್ಲಿ ಇಲ್ಲಿ ಕಣ್ಣಿರುತ್ತೆ, ಇಲ್ಲಿ ಸೊ ಇಲ್ಲಿ ಉಗುರಲ್ಲಿ ಕಣ್ಣಿರುತ್ತೆ, ಈ ತರ ಕಾಲಲ್ಲೂ ಕಣ್ಣಿರುತ್ತೆ, ತಾವೆಲ್ಲ ನೋಡ್ಕೊಂಡಿರ್ಬೋದು. ಇದು ಅಂದ್ರೆ ಈ ದ್ವಾರ ಅಂತ ಕಂಡುಕೊಂಡವನ ದೇಹದಿಂದ ಶಕ್ತಿಪಾತ ಆಗುವುದು ಈ ಜಾಗದಿಂದ. ಹಾಗಾಗಿ ಇದನ್ನ ಸ್ವೀಕರಿಸುವ ಬಗೆ ಇರುತ್ತೆ ಗುರು ಶಿಷ್ಯ ಪರಂಪರೆಯಲ್ಲಿ. ಅದು ಪಾದದಲ್ಲೂ ಆ ಉಗುರಲ್ಲಿ ಒಂದು ಕಣ್ಣು ತರ ಇರುತ್ತೆ, ಇಲ್ಲೂ ಇರುತ್ತೆ, ಮತ್ತೆ ಅವನ ಶಕ್ತಿಪಾತ ಕಣ್ಣಿಂದನೂ ಆಗ್ತಿರುತ್ತೆ. ಹೀಗೆ ಹಲವಾರು ರೀತಿಯಲ್ಲಿ ಗುರುವಿನಿಂದ ನಾವು ಶಕ್ತಿ ಅಂತ ಅಷ್ಟೇ ಮತ್ತೆ ಸಿದ್ಧಿ ಕಡೆ ಗಮನ ಕೊಡಕ್ ಹೋಗ್ಬೇಡಿ. ಶಕ್ತಿಯನ್ನು ನಾವು ಊರ್ಧ್ವಮುಖವಾಗಿ ಬೆಳೆಯಕ್ಕೆ ಬೇಕಿರುವಂತಹ ಚೈತನ್ಯ ಅಂತ ಅಷ್ಟೇ ಹೊರತು ಅದು ಮತ್ತೆ ಸಿದ್ಧಿಗಿದ್ದಿ ಅಂತ ಅದ್ರ ಕಡೆಗೆ ಆ ಕಾಂಟೆಕ್ಸ್ಟ್ ಅಲ್ಲಿ ನಾನು ಹೇಳ್ತಾ ಇಲ್ಲ. ನಾನು ಅದನ್ನ ಎಂಟರ್ಟೈನ್ ಮಾಡಲ್ಲ. ಸೊ ಅವನ ಶಕ್ತಿ ಅಂದ ತಕ್ಷಣ ಅವನಲ್ಲಿರುವಂತ ಅಪಾರವಾದ ಚೈತನ್ಯ, ಆ ಚೈತನ್ಯದ ಪ್ರಭೆ ನಮಗೆ ದೊರಕಬೇಕು. ಆಗ ನಮಗದು ನಮ್ಮಲ್ಲಿ ಅಹಂಕಾರವನ್ನ, ಮಾಯೆಯನ್ನ, ಮತ್ತೊಂದನ್ನ ನಮ್ಮಲ್ಲಿ ಕಡಿಮೆ ಮಾಡಿಕೊಡೋದಕ್ಕೆ ಸಹಾಯ ಆಗುತ್ತೆ. ಅವನಿರುವಂತ ಅಪಾರವಾದ ಕರುಣೆ ನಮ್ಮಲ್ಲಿ ಬಂದಾಗ ನನ್ನಲ್ಲೂ ಅಂತ ಕರುಣಾಭಾವ ಮೂಡುತ್ತೆ. ನನ್ನಲ್ಲಿರುವಂತಹ ಕೋಪ, ತಾಪಗಳು ಕಡಿಮೆ ಆಗತ್ತೆ. ಇಂಥ ಬಗ್ಗೆ ಪ್ರಯೋಜನ ಬರುವಂತ ಶಕ್ತಿ ಬಗ್ಗೆ ಹೇಳ್ತೀನಿ ಹೊರತುವೆ ಇನ್ಯಾವ ಅತೀಂದ್ರಿಯ ಶಕ್ತಿಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ. ಅದ್ರ ಗೊಡವೆಗೆ ನಾನು ಹೋಗಲ್ಲ. ಸೊ ಇಂಥದೊಂದು ಆಗಬೇಕು ಅಂದ್ರೆ ನಾವು ವಂದಿಸ್ಬೇಕು. ಹಾಗಾಗಿ ಗುರುವಿಗೆ ವಂದಿಸ್ತೀವಿ. ಸಖ್ಯ ಮತ್ತೆ ಅರ್ಪಣ ಇದು ತುಂಬಾ ವಿಶೇಷವಾದದ್ದು. ಸಖ್ಯ, ಗುರು ಅಂದ್ರೆ ಅವನು ಯಾವನೋ ಎಲ್ಲೋ ಮೇಲೆ ಕೂತಿರೋನು, ಅವನು ಶ್ರೇಷ್ಠನಾದವನು, ಮತ್ತೊಂದು ಪೀಠದ ಕೂಡಿಸೋದಲ್ಲ. ಸಖ್ಯ ಅಂದ್ರೆ ಗೆಳೆಯ. ಭಕ್ತಿ ಎಲ್ಲಿ ಗೆಳೆತನವಿಲ್ಲವೋ ಅಲ್ಲಿ ಭಕ್ತಿ ಇಲ್ಲ. ಅದು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಗುರುವಲ್ಲಿ ಭಕ್ತಿ ಅಂದ್ರೆ ಅವನು ಗೆಳೆಯನಾಗಿರ್ತಾನೆ, ನಮ್ಮ ಜೊತೆಗೆ ನಡೀತಿರ್ತಾನೆ. ನಾವು ಹಿಂದೆ ನಡ್ಕೊಂಡು ಹೋಗೋದಲ್ಲ. ಅವ್ನು ಬಂದ ತಕ್ಷಣ ಕೈ ಮುಕ್ಕೊಂಡು ದಾರಿ ಬಿಟ್ಕೊಂಡು ನಿಲ್ಲಂತದ್ದಲ್ಲ. ಅವನು ಸಖ್ಯ, ಗೆಳೆತನ ಇರಬೇಕು. ಅದಕ್ಕೆ ಪುರಂದರದಾಸರು ನನಗೆ ನಿನ್ನಂತ ತಂದೆ ಇದ್ದಾಳೆ, ಲಕ್ಷ್ಮೀದ ತಾಯಿ ಇದ್ದಾಳೆ, ನಾನೇ ಪರವಾಗಿಲ್ಲಪ್ಪ, ನೀನೇ ಅನಾಥ ಅನ್ಬಿಡ್ತಾರೆ ದಾಸರು. ಅಂದ್ರೆ ಅಷ್ಟು ಗೆಳೆತನ. ನಾವ್ ಹೇಗೆ ಒಬ್ಬ ಫ್ರೆಂಡ್ ಅನ್ನ ರೇಗಿಸ್ತೀವೋ ರೇಗಿಸ್ಬಿಡ್ತಾರೆ ದಾಸರು. ಅಂದ್ರೆ ಆ ಗೆಳೆತನ ಗುರುವಿನ ಜೊತೆಗೆ ಇರಬೇಕು. ಆ ಗೆಳೆತನ ಇಲ್ಲ ಅಂದ್ರೆ ನಮಗೆ ಅವನ ಹತ್ರ ಕೂರಕ್ಕೆ ಸಾಧ್ಯವಾಗಲ್ಲ, ಅವನನ್ನ ಶ್ರವಣ ಮಾಡೋದಕ್ಕಾಗಲ್ಲ, ಅವನಿಂದ ಚೈತನ್ಯವನ್ನ ಪಡೆಯೋದಕ್ಕಾಗಲ್ಲ. ನಮ್ಗೆ ಯಾವಾಗ ಅಯ್ಯೋ ಗುರುಗಳು ನಾವು ಶಿಷ್ಯ ಅಂತ ಕೀಳರಿಮೆ ಮಾಡ್ಕೋತೀವಿ, ಆಗ ಗುರುವಿನಿಂದ ದೂರ ಆಗ್ತಾ ಹೋಗ್ತೀವಿ. ಅದು ಹಾಗಲ್ಲ. ಗುರು ಅಂದ್ರೆ ಗೆಳೆಯ. ಅವ್ನು ಭಗವಂತ ಜೊತೆ ಎಷ್ಟು ಗೆಳೆತನ ಇರುತ್ತೋ ಹಾಗೆ ಒಬ್ಬ ಗುರುವಿನ ಜೊತೆ ಅಷ್ಟು ಗೆಳೆತನ ಇರಬೇಕು. ಆಗ ನಮಗೆ ಮುಕ್ತವಾಗಿರೋದಕ್ಕೆ ಸಾಧ್ಯ. ಗುರುವಿನ ಜೊತೆಗೆ ನನ್ನ ನ್ಯೂನ್ಯತೆಗಳು, ನನ್ನ ಒಂದಷ್ಟು ಕಲ್ಮಶಗಳು ಎಲ್ಲವೂ ಬೇಕು ಬೇಡ ಅನ್ನೋ ಗುರುವಿಗೆ ಕಾಣಿಸ್ತಿರುತ್ತೆ. ನಾವದನ್ನ ಮುಚ್ಚಿಟ್ಟುಕೊಳ್ಳದೆ ಒಬ್ಬ ಗೆಳೆಯನ ಜೊತೆ ಹೇಗೆ ನಮ್ಮ ಎಲ್ಲ ಅಂತರಂಗವನ್ನು ಬಿಚ್ಚಿಡ್ತೀವೋ ಹಾಗೆ ಗುರುವಿನ ಮುಂದೆ ಬಿಚ್ಚಿಟ್ಟಾಗ ಮನಸ್ಸು ಹಗರವಾಗತ್ತೆ. ಯಾವಾಗ ತಾನಾಗೆ ಗುರುವಿನಿಂದ ಅಷ್ಟೆಲ್ಲ ಮನಸ್ಸಿನೆಲ್ಲವನ್ನೂ ಅವನಿಗೆ ಅರ್ಪಿಸಿದಾಗ, ಅರ್ಚನೆ ಮಾಡಿದ ಮನಸ್ಸು ಹಗರ ಆಗತ್ತೆ. ಧ್ಯಾನಕ್ಕೆ ಕೂತಾಗ ತಾನೇ ಚಿತ್ತ ಎಲ್ಲೆಲ್ಲೋ ಓಡಾಡ್ತಿರೋ ಮನಸ್ಸು ನಿಗ್ರಹವಾಗತ್ತೆ. ಇದಾಗಬೇಕು ಅಂದ್ರೆ ಗುರುವಿನ ಜೊತೆ ಸಖ್ಯ ತುಂಬಾ ಮುಖ್ಯ. ಅವನ ಜೊತೆ ಸದಾಕಾಲ ಸಂಪರ್ಕದಲ್ಲಿ ಅವನು ಇದ್ದೇ ಇರ್ತಾನವಾಗ. ಹಾಗಾಗಿ ಸಖ್ಯ ತುಂಬಾ ಮುಖ್ಯ. ಅದಾದ ನಂತರ ಅರ್ಪಣೆ. ತನ್ನ ಎಲ್ಲವನ್ನೂ ಅಂದ್ರೆ ಅರ್ಪಣೆ ಅಂದ್ರೆ ನನ್ನ ಅಹಂಕಾರವನ್ನ, ನಾನು ಜ್ಞಾನಿ ಅನ್ನುವುದನ್ನು, ನಾನು ಅಜ್ಞಾನಿ ಅನ್ನುವ ಭಾವವನ್ನು, ಸಕಲ ರೀತಿಯ ಭಾವಗಳನ್ನು ಅವನಿಗೆ ಅರ್ಪಿಸ್ಬಿಡೋದು. ನನ್ನ ಅಹಂಕಾರ, ನನ್ನ ಅವಿದ್ಯೆ, ಜ್ಞಾನ, ನನ್ನ ಪಾಪ, ನನ್ನ ಪುಣ್ಯ ಎಲ್ಲವನ್ನು ಅವನಿಗೆ ಅರ್ಪಿಸಿ, ನಿನಗೇ ಶರಣಾಗಿದ್ದೇನೆ, ನೀನೇ ನನಗೆ ದಾರಿ ತೋರಿಸೋನು, ನೀನು ಬಂದಿರೋದು ನನಗೆ ಯಾವ ಚಿಂತೆಯೂ ಇಲ್ಲ, ನಿಶ್ಚಿಂತನಾಗಿದ್ದೇನೆ ಜೀವನದಲ್ಲಿ ಅಂತ ಅವನ ಚಿಂತನೆಗಳನ್ನು
ಎಲ್ಲ ಸಕಲ ರೀತಿಯದನ್ನು ಅರ್ಪಿಸುವುದು ಅರ್ಪಣ. ಹಾಗಾಗಿ ಗುರುವಿನ ಮಾತಿನಲ್ಲಿ ಭಕ್ತಿ ಇರೋದೇ ಶ್ರದ್ಧೆ. ಈ ಶ್ರದ್ಧೆ ಇದ್ದಾಗ ಮಾತ್ರ ನಮಗೆ ಮುಂದೆ ಸಮಾಧಾನ ಸಿಗೋದಕ್ಕೆ ಸಾಧ್ಯ. ಯಾವಾಗ ನನಗೆ ಶ್ರದ್ಧೆ ಬರುತ್ತೆ, ಗುರುವಿನಲ್ಲಿ ಅವನ ಮಾತಿನಲ್ಲಿ ಶ್ರದ್ಧೆ ಬರುತ್ತೆ, ಅವನು ಹೇಳಿದ್ನ ಕೇಳಿಸ್ಕೊಂಡಿರ್ತೀನಿ, ಆಗ ತಾನಾಗೆ ಭಗವಂತನ ಕಡೆಗೆ, ಬ್ರಹ್ಮನ ಕಡೆಗೆ ನನ್ನ ಮನಸ್ಸು ಹೋಗುತ್ತೆ. ಯಾವಾಗ ಬ್ರಹ್ಮನ ಕಡೆಗೆ ತಾನಾಗೆ ಮನಸ್ಸು ಹೋಗುತ್ತೆ, ಅದನ್ನ ಸಮಾಧಾನ ಅಂತ ಹೇಳ್ತೀವಿ. ಯಾವಾಗ ಸಮಾಧಾನ ಮೂಡುತ್ತೆ, ನನಗೆ ಮುಮುಕ್ಷತ್ವ ಪ್ರಾಪ್ತಿಯಾಗೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ನಮಗೆ ಒಬ್ಬ ಸಾಧಕ ಆಗಬೇಕು ಅಂತಂದ್ರೆ, ಅವನು ಒಬ್ಬ ಜಿಜ್ಞಾಸು ಆಗಬೇಕು, ಗುರುವಿನಲ್ಲಿ ಹೋಗಬೇಕು ಅಂದ್ರೆ, ಆಧ್ಯಾತ್ಮದಲ್ಲಿ ತನ್ನ ತಾನು ಕಾಣ್ಕೊಳ್ಬೇಕು. ಅದು ಕೈವಲ್ಯ ಅನ್ನಿ, ನಿಬ್ಬಾನ ಅನ್ನಿ, ಏನೇ ಅನ್ನಿ, ಇದಾಗಬೇಕು ಅಂದ್ರೆ ಮನುಷ್ಯನಿಗೆ ವೈರಾಗ್ಯ, ವಿವೇಕ, ಷಟ್ಸಂಪತ್ತು ಮತ್ತೆ ಮುಮುಕ್ಷತ್ವ, ಈ 4 ಗುಣಗಳು ಬೇಕೇ ಬೇಕು. ಇದಿದ್ದಾಗ ಮಾತ್ರ ಅವನು ಅಪ್ಪಟ ಶಿಷ್ಯನಾಗೋದಕ್ಕೆ ಸಾಧ್ಯ, ಅಪ್ಪಟ ಗೆಳೆಯನಾಗೋದಕ್ಕೂ ಸಾಧ್ಯ ಗುರುವಿಗೆ. ಮತ್ತೆ ಗುರು ಹೇಳಿದ ಮಾರ್ಗದಲ್ಲಿ ನಡೆದು ತನ್ನ ತಾನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ 4 ಮುಖ್ಯ ಕ್ವಾಲಿಟೀಸು ಮುಂದಿನ ಸಂಚಿಕೆಯಲ್ಲಿ ಮುಮುಕ್ಷತ್ವ ಅಂದ್ರೆ ಏನು ಅಂತ ನೋಡಿ, ತದನಂತರ ನಾವು ಅಪರೋಕ್ಷ ಅನುಭೂತಿಯ ಮುಂದಿನ ಶ್ಲೋಕಗಳ ಕಡೆಗೆ ಹೋಗೋಣ. ನಮಸ್ಕಾರ.